ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದೊಂದು ಲೇಕು ಎಲ್ಲಿದೆ ಗೊತ್ತಾ? ಇದು ಉದಯ್ಪುರ್ ಟು ಅಹಮದಾಬಾದ್ ಬರುವಾಗ ಸಿಗುತ್ತೆ. ಅಂದರೆ ನಾವು ರೀಸೆಂಟಾಗಿ ಒಂದು 2 ತಿಂಗಳ ಮೊದಲು ಉದಯ್ಪುರಕ್ಕೆ ಹೋಗಿದ್ವಿ, ಅಹಮದಾಬಾದ್ ಟು ಉದಯ್ಪುರ್. ರಿಟರ್ನ್ ಬರುವಾಗ ನಾವು ಈ ಲೇಕನ್ನು ನಮ್ಮ ಗಾಡಿ ಡ್ರೈವರ್ ಹೇಳ್ದ, ಒಂದು ಲೇಕ್ ಇದೆ ರಿಟರ್ನ್ ಬರುವಾಗ. ಒಂದು ಉದಯ್ಪುರದಲ್ಲಿ ಆಲ್ಮೋಸ್ಟ್ ಒಂದು 20 to 30 ಕಿಲೋಮೀಟ್ರ್ ಒಳಗಡೆ ಒಂದು ಲೇಕ್ ಸಿಗುತ್ತೆ. ಸ್ವಲ್ಪ ಬೇರೆ ದಾರಿಯಲ್ಲಿ ಹೋಗಬೇಕಾಗುತ್ತೆ, ಬೇರೆ ರೋಡಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಗೆ ಕರ್ಕೊಂಡು ಹೋದ, ಬನ್ನಿ ಹೋಗೋಣ, ಭಾಳ ಚೆನ್ನಾಗಿದೆ ಅಂತ. ಸರಿ ಅಂತ ನಾವು ಹೋಗಿದ್ವಿ. ಅಂದರೆ ಟೈಮು ಇತ್ತು ನಮ್ಗೆ ಮನೆಗೆ ಬರುವಾಗ. ಹೋಗಿದ್ವಿ. ಒಂದು 96 ಕಿಲೋಮೀಟ್ರ್ ವಿಸ್ತೀರ್ಣದಲ್ಲಿದೆ ಇದು. ಅಷ್ಟು ಚೆನ್ನಾಗಿದೆ ಗೊತ್ತಾ. ಬೋಟಿಂಗ್ ಎಲ್ಲ ಮಾಡಿದ್ವಿ, 1 ಅವರ್ ಬೋಟಿಂಗ್ ಮಾಡಿಸಿದ್ರು. ನೋಡಿ ಫಿಶ್ಗಳು ಅಲ್ಲಿ ನಾವೇನಾದರೂ ಫುಡ್ ಹಾಕಲಿಕ್ಕೆ ಅಂತಲೇ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಫುಡ್ ಸಿಗುತ್ತೆ. ಗೋಧಿ ಹಿಟ್ಟೇನೋ ಉಂಡೆ ಮಾಡಿರ್ತಾರೆ, ಅವೆಲ್ಲ ಸಿಗುತ್ತೆ. ಅವನ್ನೆಲ್ಲ ನಾವು ಹಿಂಗೆ ಹಾಕಿದರೆ ಸಾಕು. ನಾವು ತುಂಬ ಕಾಳುಗಳನ್ನು ಹಾಕ್ತಾಯಿದ್ವಿ. ಜಂಪ್ ಮಾಡಿ ಬಂದು ತಿನ್ನಲಿಕ್ಕೆ ಜಂಪ್ ಮಾಡ್ತಿದ್ವಿ ಫಿಶ್ಗಳು. ಎಷ್ಟು ಚೆನ್ನಾಗಿ ಕಲರ್ ಫುಲ್ ಫಿಶ್ಗಳಿವೆ ಗೊತ್ತಾ. ನೋಡಿ ಬೋಟಿಂಗ್ ಅಂದರೆ ಎಷ್ಟು ಚೆನ್ನಾಗಿ ಅನ್ನಿಸ್ತು ನಮಗೆ. ಭಾಳ ಚೆನ್ನಾಗಿದೆ ಬೋಟು. ಮತ್ತು ಆ ಲೇಕ್ ಎಷ್ಟು ಚೆನ್ನಾಗಿದೆ ಅಂದರೆ 3 ಲೇಕೇನ ಕೂಡಿ ಅದು ಒಂದು ದೊಡ್ಡ ಲೇಕ್ ಮಾಡಿದ್ದಾರೆ. ಮಧ್ಯದಲ್ಲಿ ನೋಡಿ ಈ ಥರ ನಡುಗಡ್ಡೆಗಳಿವೆ, ಒಂಥರ ಐಲ್ಯಾಂಡ್ ಥರನೇ ಇದೆ. ಭಾಳ ಅಂದರೆ ಭಾಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. 1 ಅವರ್ ಬೋಟಿಂಗ್ ಮಾಡಿದ್ವಿ. ಎಷ್ಟು ಚೆಂದ ಇದೆ ಅಂದರೆ ಲಾಸ್ಟ್ ದೂರ ತನಕನೂ ನೀರು ಕಾಣಿಸುತ್ತೆ. ಸೂಪರಾಗಿತ್ತು ಬೋಟಿಂಗ್ ಮಾತ್ರ. 96 ಕಿಲೋಮೀಟ್ರಲ್ಲಿ ಇದೆಯಂತೆ. ಅದೇ ನೋಡಿ, ಆಕಾಶ ಮತ್ತು ನೀರು ಒಂದೇ ಥರ ಕಲರ್ ಕಾಣಿಸುತ್ತೆ ಅಲ್ವಾ. ಎಷ್ಟು ಚೆಂದ ಇದೆ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ನೀರನ್ನು. ಮತ್ತು ಬೋಟಿಂಗ್ ಮಾಡ್ತಾಯಿದ್ರು ಅಷ್ಟೇ, ಬೋಟಿಂಗ್ ಬಿಡಲಿಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ. ಸುತ್ತಮುತ್ತಲು ಒಂಥರ ಗ್ರೀನ್ರಿ, ಮಧ್ಯದಲ್ಲಿ ನೀರು. ಎಷ್ಟು ಚೆನ್ನಾಗಿ, ತುಂಬ ಜನ ಬರ್ತಾರೆ ಹೋಗ್ತಾರೆ. ಬೋಟಿಂಗಲ್ಲೂ ಭಾಳಷ್ಟು ಜನ ಇದ್ದರು. ಚೆನ್ನಾಗಿ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ನಾವು ಎಂಜಾಯ್ ಮಾಡಿದ್ವಿ ಈ ಬೋಟಿಂಗನ್ನು, ರೈಡನ್ನು. ಅಂದರೆ ನಾವು ಸಾಮಾನ್ಯವಾಗಿ ಎಲ್ಲೇ ಟ್ರಿಪ್ಪಿಗೆ ಹೋದರೂ ನಾವು ಬೋಟಿಂಗ್ ಅಂತೂ ಮಾಡ್ತೀವಿ. ಆದರೆ ಈ ಬೋಟು ಒಂಥರ ನಮಗೆ ಸ್ಪೆಷಲ್ ಆಗಿತ್ತು ಈ ಬೋಟಿಂಗು. ಯಾಕೆಂದರೆ ಇದು ಒಂಥರ ಮಧ್ಯ ಈ ಥರ ನಡುಗಡ್ಡೆಗಳಿದ್ವು, ಮತ್ತು ಸುತ್ತಮುತ್ತಲು ಗ್ರೀನ್ರಿ, ಮತ್ತು ದೂರ ತನಕನೂ ಒಂಥರ ಈ ನೀರು ಅಷ್ಟು ದೊಡ್ಡಕ್ಕೆ ಕಾಣಿಸ್ತಾ ಇತ್ತು. ದೂರದವರೆಗೂ ಕಣ್ಣು ಹಾಯಿಸಿದಷ್ಟು ದೂರ ಇದೇ ಕಾಣಿಸ್ತಾ ಇತ್ತು, ಲೇಕೇ ಕಾಣಿಸ್ತಾ ಇತ್ತು. 96 ಕಿಲೋಮೀಟ್ರ್ ಅಂದರೆ ಲೆಕ್ಕ ಹಾಕಿ ಎಷ್ಟು ದೊಡ್ಡದಿರ್ಬೋದು ಅಂತ. ಭಾಳ ಚೆನ್ನಾಗಿತ್ತು. ಇದು ಜಲಸಮಂದ್ ಅಂತ ಲೇಕಿನ ಹೆಸರು. ನೋಡಿ, ನಾನು ಮರ್ತುಬಿಟ್ಟಿದ್ದೆ ಹೇಳೋಕ್ಕೆ. ಜಲಸಮಂದ್ ಅಂತ ಹೇಳ್ತಾರಂತೆ ಈ ಲೇಕಿಗೆ. ತುಂಬ ಚೆನ್ನಾಗಿತ್ತು. ಯಾರಾದರೂ ಉದಯ್ಪುರಕ್ಕೆ ಹೋಗ್ತೀರಾ ಅಂದರೆ, ಯಾವಾಗಾದರೂ ಹೋದರೆ ಈ ಲೇಕನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಟೈಮ್ ಇತ್ತು ಅಂದರೆ ಖಂಡಿತ ಹೋಗ್ರಿ. ಉದಯ್ಪುರದಿಂದ ಒಂದು 20-30 ಕಿಲೋಮೀಟ್ರ್ ಒಳಗಡೆ ಇದೆ. ಜಾಸ್ತಿ ದೂರ ಏನಾಗಲ್ಲ, ಒಂದು 2-3 ತಾಸಲ್ಲಿ ಹೋಗಿ ಬರ್ಬೋದು. ಭಾಳ ಚಂದ ಲೇಕು ಫ್ರೆಂಡ್ಸ್. ನೋಡಿ ಎಷ್ಟು ದೂರದವರೆಗೂ ಕಾಣಿಸುತ್ತೆ. ಆಕಾಶ ಮತ್ತು ನೀರು ಸೇರಿಬಿಟ್ಟಿದೇನೋ ಅನ್ನೋ ಥರ ಕಾಣಿಸುತ್ತೆ ಅಲ್ವಾ ದೂರದಿಂದ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಷ್ಟು ಚಂದ ವ್ಯೂ ಇದೆ. ತುಂಬಾ ಚೆನ್ನಾಗಿದೆ ವ್ಯೂ. ನಮಗಂತೂ ಭಾಳ ಖುಷಿ ಆಯ್ತಪ್ಪ ಇದನ್ನು ನೋಡಿ. ಭಾಳ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಈ ಥರ ವ್ಯೂಸ್ ಎಲ್ಲ ನೋಡಿದಾಗಲ್ವಾ. ಅದೇ ಇದೊಂದು ವಿಡಿಯೋ ಹಾಕೋಣ ಅಂತ ಅನ್ನಿಸ್ತು, ಒಂದು ಹಾಕಿದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಬಂದವರಾದರೆ. ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಿಸಿಟಿಂಗ್.